MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಪಾಕಿಸ್ತಾನದ ಮುರಿತ್ಕೆಯಲ್ಲಿ ಇಡೀ ಕಟ್ಟಡವೇ ಧ್ವಂಸ ಆಗಿದೆ. ಸೇನಾ ದಾಳಿಗೆ ಅಸ್ಥಿ ಪಂಜರದಂತಾಯ್ತು ಉಗ್ರರ ಮನೆಗಳು. ಜೈಷೆ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ. ಬಾಲ್ಪುರದಲ್ಲಿ ಜೈಷೆ ಮೊಹಮ್ಮದ್, ಮುರಿತ್ಕೆಯಲ್ಲಿ ಲಷ್ಕರ್ ಎ ತೊಯ್ಬಾ. ಅದರಲ್ಲೂ ಮುರಿತ್ಕೆಯಲ್ಲಿ ಸುಮಾರು 200 ಎಕರೆಯಲ್ಲಿರುವಂತ ಕಾಂಪ್ಲೆಕ್ಸ್ ಅದು, ಅಥವಾ 200 ಎಕರೆಯಲ್ಲಿರುವಂತ ಕಟ್ಟಡ ಅದು. ನೋಡಿ, ಅಂತ ಕಟ್ಟಡ ಅಂತಾರೆ ವಿಶ್ವದ ಅತ್ಯಾಧುನಿಕ ಸೌಲಭ್ಯಗಳು ಹೊಂದಿರುವಂತ ಉಗ್ರ ನೆಲೆ ಅಂತೆ ಅದು. ನೋಡಿ, ಅದು ಎಂತ ಹೆಸರು ಖ್ಯಾತಿ ಪಡೆದಿದೆ, ಅದು ಕುಖ್ಯಾತಿ ಪಡೆದಿದೆ ಅಂತೇಳಿ. ವಿಶ್ವದ ಅತ್ಯಾಧುನಿಕ ಸೌಲಭ್ಯಗಳಿರುವಂತ ಉಗ್ರ ನೆಲೆ ಅಂತೆ. ನೋಡಿ, ಅಲ್ಲಿ ನಿಂತಿರುವಂತ ಅವ್ರೇನು ಉಗ್ರರೋ ಸೈನಿಕರು, ಪಾಕಿಸ್ತಾನದಲ್ಲಿ ಯಾರು ಯಾವ ಸಂದರ್ಭದಲ್ಲಿ ಗನ್ನನ್ನ ಹೆಗಲಿಗೆ ಹಾಕೊಂಡು ಓಡಾಡ್ತಾರೆ ಅದನ್ನ ನಾವು ಅಂದಾಜು ಮಾಡೋಕ್ಕಾಗಲ್ಲ. ಇಲ್ಲಿ ಒಂದ್ ಕಡೆ ಹೊರಗಿನ ಜನ ಎಲ್ಲ ಬಂದು ಕುತೂಹಲದಿಂದ ಅಲ್ಲಿ ಒಳಗಡೆ ಏನಾಗ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಒಳಗಡೆ ಇರುವಂತ ಕೆಲ ಮಂದಿ ನೋಡಿ ಅಲ್ಲಿ ಹೆಗ್ಲಿಗೆಲ್ಲ ಗನ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿದ ಅವರೇನು ಸೇನೆಯವರು, ಪೊಲೀಸರು, ಉಗ್ರರು, ಪಾಕಿಸ್ತಾನದಲ್ಲಿ ಅದು ಯಾವುದೇನು ಬಹಳ ವ್ಯತ್ಯಾಸಗಳಿಲ್ಲ. ಈಗ ಅಲ್ಲಿ ಬೆಳಗ್ಗೆನೆ ಪೊಕ್ಲೈನ್ಗಳು ಬಂದು ನಿಂತಿದ್ದಾವೆ. ಅಳಿದುಳಿದ ಅವಶೇಷಗಳನ್ನ ತೆರವು ಮಾಡಿ ಅವ್ರುಗಳು ಯಾರ್ಯಾರು ಬದುಕಿದ್ದಾರೆ ಅವ್ರನ್ನ ರಕ್ಷಿಸೋ ಕಾರ್ಯ ಮತ್ತೊಂದು ಇದೆಲ್ಲ ನಡೀತಾ ಇದೆ. ಬಹಳ ಶಕ್ತಿಶಾಲಿಯಾದಂತ ಮಿಸೈಲ್ಗಳನ್ನ, ಸ್ಕ್ಯಾಲ್ಪ್ ಕ್ರೂಸ್ ಮಿಸೈಲ್ಗಳನ್ನ ಬಳಸಿದ್ದಾರೆ. ಸ್ಕ್ಯಾಲ್ಪ್ ಮಿಸೈಲ್ ಏನಿದೆ 300 ಕಿಲೋಮೀಟರ್ ಏರಿಯಲ್ ಡಿಸ್ಟೆನ್ಸ್, 300 ಕಿಲೋಮೀಟರ್. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಬೆಂಗಳೂರಲ್ಲಿ ನಿಂತು ಟಾರ್ಗೆಟ್ ಇರ್ತೀವಿ ಅಂತ ಅಂದ್ರೆ ಹೆಚ್ಚು ಕಡಿಮೆ ಕಾರವಾರ ದಾಟಿ ಟಾರ್ಗೆಟ್ ಫಿಕ್ಸ್ ಮಾಡಬಹುದಾದಂತ ಸ್ಥಳ, ಏರಿಯಲ್ ಡಿಸ್ಟೆನ್ಸ್ ಹೇಳ್ತಾರೆ. ಅಂತ ಮಿಸೈಲ್ಗಳನ್ನ ಬಾರ್ಡರ್ ನಲ್ಲೇ ನಿಂತು ಟಾರ್ಗೆಟ್ ಫಿಕ್ಸ್ ಮಾಡಿ ಉಡಾಯಿಸಿದ್ದಾರೆ ನಮ್ಮ ಸೇನೆ. ಅವಶ್ಯಕತೆ ಬಿದ್ದಂತ ಸಂದರ್ಭದಲ್ಲಿ ಬಾರ್ಡರ್ ನುಗ್ಗಿದ್ದಾರೆ ಕೂಡ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಕಾಂಪ್ಲೆಕ್ಸ್ ನ ಸುತ್ತಮುತ್ತ ಜನ ಬಹಳ ಭಯಭೀತರಾಗಿ ನಿಂತಿದ್ದಾರೆ. ರಾತ್ರಿ ಏನ್ ಶಬ್ದ ಬಂತಲ್ಲ, ಏನ್ ಅಟ್ಯಾಕ್ ಆಯ್ತಲ್ಲ ಅಂತೇಳಿ ರಾತ್ರಿನೇ ಬಂದು ನೋಡಿದವರು ಉಂಟು, ಬೆಳಗ್ಗೆ ಬಂದು ಕುತೂಹಲದಿಂದ ನೋಡ್ತಾ ಇರೋರು ಇದ್ದಾರೆ. ಒಳಗಡೆ ಆಂಬ್ಯುಲೆನ್ಸ್ಗಳು ನಿಂತಿದೆ, ಅಗ್ನಿಶಾಮಕ ದಳಕ್ಕೆ ಸಂಬಂಧಪಟ್ಟ ಹಾಗಿನ ವೆಹಿಕಲ್ಗಳು ನಿಂತಿದೆ, ಪೋಕ್ಲೈನ್ಗಳಿವೆ. ಆ ಸಮರೋಪಾದಿಯಲ್ಲಿ ಅಲ್ಲೂ ಕೂಡ ಬದುಕುಳಿರುವಂತ ಉಗ್ರರನ್ನ ರಕ್ಷಿಸುವಂತ ಕಾರ್ಯ ನಡೀತಾ ಇದೆ. ಇದೆಲ್ಲ ಪಾಕಿಸ್ತಾನದ ನೇರ ಆಡಳಿತಕ್ಕೆ ಒಳಪಡುವಂತ ಪ್ರದೇಶಗಳೇ ಆಗಿದೆ. ಮರಿತ್ಕೆ ಎಲ್ಲ ಇದು ಪಾಕ್ನ ಒಳಗಿರುವಂತ ಪ್ರದೇಶಗಳೇ. ನೋಡಿ, ಅಲ್ಲಿ ಅವ್ರಿಗೆ ಎಂಕರೇಜ್ಮೆಂಟ್ ಸ್ಥಳೀಯ ಆಡಳಿತದಿಂದ ಹೇಗೆ ಸಿಗ್ತಾ ಇದೆ ಅನ್ನೋದಕ್ಕೆ ಈ ದೃಶ್ಯಗಳೂ ಕೂಡ ಸಾಕ್ಷಿ. ಇದು ವಿಶ್ವದ ಮುಂದೆ ಅವಮಾನದ ಸಂಗತಿ. ಇದು ಪಾಕಿಸ್ತಾನಕ್ಕೆ ತನ್ನ ನೆಲೆಯೊಳಗಿರುವಂಥ ಉಗ್ರರನ್ನ ಬಂದು ಮತ್ತೊಬ್ರು ಹೊಡಿತಾ ಇದ್ದಾರೆ ಅಂತ ಅಂದರೆ, ಅಂತ ಉಗ್ರರನ್ನ ಪೋಷಿಸ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆ ಮೊದಲಿಗೆ ಬರುತ್ತೆ. ಸಿಂಪತಿ ಕ್ರಿಯೇಟ್ ಆಗೋದಕ್ಕಿಂತ ನೀವ್ಯಾಕೆ ಅಂತ ಉಗ್ರರನ್ನ ಪೋಷಿಸ್ತಾ ಇದ್ದೀರಾ ಅಂತ. ಆದರೆ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಂಥದ್ದು ಅಲ್ಲ ಬಿಡಿ. ಪಾಕಿಸ್ತಾನದಲ್ಲಿ ಅಲ್ಲಿ ಒಂದು ದೇಶ 10 ಆಡಳಿತ ಆಗೋಗಿದೆ ಈಗ ಆಲ್ರೆಡಿ. ಪಾಕಿಸ್ತಾನಕ್ಕೆ ಯಾರೋ ಒಬ್ರು ಪ್ರಧಾನಿ ಆಗ್ತಾರೆ ಅಂತ ಅಂದರೆ ಮುಂದಿನ ಸಲನೋ ಇನ್ನೊಂದು 5 ವರ್ಷ ಆದ ನಂತರದಲ್ಲಿ ಅವ್ರು ಅರೆಸ್ಟ್ ಆಗ್ತಾರೆ ಅಂತ ಅರ್ಥ. ಅದು ಸೇನಾ ನಾಯಕರನ್ನೇ ಆಗಿರ್ಬೋದು ಅಥವಾ ಪ್ರಧಾನಿಗಳೇ ಆಗಿರ್ಬೋದು. ಅದಕ್ಕೆ ಉದಾಹರಣೆಗಳು ಈಗಿನ ಇಮ್ರಾನ್ ಖಾನ್ ಇಂದ ಹಿಡಿದು ಬಹಳಷ್ಟು ಮಂದಿ ಇದೀನಿ ನಾವು ನೋಡಿದ್ವಿ. ಇನ್ನು ಜೈಲಲ್ಲಿರೋರು, ಜೈಲಿಂದ ಹೊರಗೆ ಬಂದವರು, ದೇಶ ಬಿಟ್ಟು ಹೊರದವರು, ಅವ್ರ ಸಹೋದರನ್ನ ನಿಲ್ಲಿಸಿ ಮತ್ತೆ PM ಮಾಡೋದು, ಮತ್ತೆ ಆಡಳಿತಕ್ಕೆ ಒಳಪಡೋದು. ಪಾಕಿಸ್ತಾನ ಅರಾಜಕ ದೇಶ. ಅಂತ ಅರಾಜಕತೆಯ ದೇಶದಲ್ಲಿ ಈಗಾಗಿರುವಂತ ಸನ್ನಿವೇಶ ಏನಿದೆ ಅವರ ಜಂಗಾಬಲವನ್ನೇ ಉಡುಗಿಸ್ಬಿಟ್ಟಿದೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.